ಬಸವ ಐಟೆ ಚಾನಲ್ ವೀಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ವೀಡಿಯೋಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡಿ. ವೆಲ್ಕಮ್ ಟು ಬಸವ ಐಟೆ ಚಾನಲ್. ಈ ವಿಡಿಯೋದಲ್ಲಿ ಫೈಬರ್ ಆಪ್ಟಿಕ್ ಕಮ್ಯುನಿಕೇಷನ್ ಚಾಪ್ಟರ್ಲಿ ಬರುವಂಥ ಫೈಬರ್ ಆಪ್ಟಿಕ್ ಕೇಬಲ್ ಕನೆಕ್ಟರ್ಸ್ ಬಗ್ಗೆ ನೋಡೋಣ. ಇನ್ನು ಈ ಟಾಪಿಕ್ ಬಂದು ಎಲೆಕ್ಟ್ರಾನಿಕ್ಸ್ ಮೆಕ್ಯಾನಿಕ್ ಸೆಕೆಂಡ್ ಇಯರ್ ಟ್ರೇಡ್ ಥಿಯರಿ ಸಬ್ಜೆಕ್ಟಲ್ಲಿ ಬರುತ್ತೆ. ಸೊ ಮೊದಲಿಗೆ ಫೈಬರ್ ಆಪ್ಟಿಕ್ ಕನೆಕ್ಟರ್ಸ್ ಬಗ್ಗೆ ತಿಳ್ಕೊಳಕ್ಕೆ ಮುಂಚೆ ಕನೆಕ್ಟರ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. A connector is an electromechanical device which is meant for joining, that is interfacing two electrical or electronic circuits. So connector ಅಂದರೆ ಇದು ಒಂದು ಎಲೆಕ್ಟ್ರೋಮೆಕ್ಯಾನಿಕಲ್ ಡಿವೈಸ್. ಇದನ್ನ ಯಾಕೆ ಯೂಸ್ ಮಾಡ್ತಾರೆ ಅಂದರೆ ಎರಡು ಎಲೆಕ್ಟ್ರಿಕಲ್ ಅಥವಾ ಎಲೆಕ್ಟ್ರಾನಿಕ್ ಸರ್ಕ್ಯೂಟ್ಸ್ಗಳನ್ನ ಇಂಟರ್ಫೇಸ್ ಮಾಡೋದಕ್ಕೆ, ಒಂದಕ್ಕೊಂದು ಕನೆಕ್ಟ್ ಮಾಡೋದಕ್ಕೆ ಈ ಕನೆಕ್ಟರ್ಸ್ನ ಯೂಸ್ ಮಾಡ್ತಾರೆ. ಸೊ ನಾರ್ಮಲ್ ಆಗಿ ವೈರ್ನ ಜಾಯಿಂಟ್ ಮಾಡೋದ್ರಿಂದ ಕೂಡ ಒಂದಕ್ಕೊಂದು ಸರ್ಕ್ಯೂಟ್ಸ್ನ ಕನೆಕ್ಟ್ ಮಾಡ್ಬೋದು ಅಥವಾ ಇಂಟರ್ಫೇಸ್ ಮಾಡ್ಬೋದು. ಆದರೆ ಈಸಿ ಆಗಲಿ ಅಂತ ಈ ಕನೆಕ್ಟರ್ಸ್ನ ಯೂಸ್ ಮಾಡ್ತಾರೆ. ಸೊ ಕನೆಕ್ಟರ್ಸ್ನ ಯೂಸ್ ಮಾಡೋದ್ರಿಂದ ಏನಾಗುತ್ತೆ, ಈ ಪ್ರೊಸೆಸ್ ಏನದಲ್ಲ ಈಸಿ ಆಗುತ್ತೆ. ನಾವು ಬೇಕಾದಾಗೆಲ್ಲ ಜಾಯಿನಿಂಗ್ ಮಾಡೋದು ಮತ್ತು ಜಾಯಿಂಟ್ ಮಾಡಿದ್ರೆ ತೆಗೆಯೋದೆಲ್ಲ ಇರಲ್ಲ. ಕೇಬಲ್ಸ್ನ ಜಾಯಿಂಟ್ ಮಾಡೋದು ಮತ್ತು ಜಾಯಿನ್ ಮಾಡೋದು ಅದೆಲ್ಲ ಇರಲ್ಲ. ಸಿಂಪಲಾಗಿ ಕನೆಕ್ಟ್ ಇದ್ದರೆ ಕನೆಕ್ಟ್ ಆ್ಯಂಡ್ ಡಿಸ್ಕನೆಕ್ಟ್, ಇಷ್ಟೇ ಸಿಂಪಲ್ ಆಗಿ ಪ್ರೊಸೆಸ್ ಇರುತ್ತೆ. ಸೊ ಕನೆಕ್ಟರ್ಸ್ ಆರ್ ದ ಡಿವೈಸ್ ವಿಚ್ ಟರ್ಮಿನೇಟ್ಸ್ ದ ಎಂಡ್ಸ್ ಆಫ್ ದ ಕೇಬಲ್ಸ್ ಆ್ಯಂಡ್ ಎನೇಬಲ್ಸ್ ಕ್ವಿಕ್ಕರ್ ಕನೆಕ್ಷನ್ ಆ್ಯಂಡ್ ಡಿಸ್ಕನೆಕ್ಷನ್ ದೆನ್ ಜಾಯಿಂಟಿಂಗ್. ಸೊ ಕನೆಕ್ಟರ್ಸ್ ಏನಂದರೆ ಇವು ಒಂದು ಕೇಬಲ್ ಎಂಡ್ಸ್ಗೆ ಟರ್ಮಿನೇಟ್ಸ್ ಆಗಿ ಯೂಸ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ನಮ್ಮ ಮೊಬೈಲ್ಗೆ ಚಾರ್ಜಿಂಗ್ ಕನೆಕ್ಟ್ ಮಾಡೋದಕ್ಕೆ ನಮಗೆ ಒಂದು ಚಾರ್ಜಿಂಗ್ ಕನೆಕ್ಟರ್ ಇರುತ್ತೆ. ನಾವು ಬರೀ ಓನ್ಲಿ ಕೇಬಲ್ ಇತ್ತು ಅಂದರೆ ನಾವೇನು ಮಾಡಬೇಕಾಗುತ್ತೆ, ಅಲ್ಲಿ ಮೊಬೈಲ್ ಡಿವೈಸಿಂದ ಎರಡು ವೈರ್ ತೊಗೊಂಡು ಪಾಸಿಟಿವ್ ನೆಗೆಟಿವ್ ಮತ್ತು ಚಾರ್ಜರಿಂದ ಎರಡು ವೈರ್ ಬರೋದನ್ನು ಜಾಯಿಂಟ್ ಮಾಡ್ಕೊಂಡು ಕೂಡಬೇಕಾಗುತ್ತೆ ಪ್ರತಿ ಸಲ. ಮತ್ತು ಚಾರ್ಜ್ ಫುಲ್ ಆದಮೇಲೆ ಮತ್ತೆ ಅದನ್ನು ಜಾಯಿನ್ ಮಾಡ್ಕೊಂಡು ಕುಂದಿರ್ಬೇಕಾಗುತ್ತೆ. ಸೊ ಅದೇ ನಾವು ಕೇಬಲ್ ಎಂಡ್ಸಲ್ಲಿ ಈ ಥರ ಟರ್ಮಿನೇಟ್ಸ್ನ ಯೂಸ್ ಮಾಡಿದ್ರೆ ಕನೆಕ್ಟರ್ಸ್ನ ಬಳಸ್ಕೊಂಡು, ಸೊ ಅಲ್ಲಿ ಏನಾಗುತ್ತೆ, ಕನೆಕ್ಟ್ ಮಾಡೋದಕ್ಕೆ ಮತ್ತು ಡಿಸ್ಕನೆಕ್ಟ್ ಮಾಡೋದಕ್ಕೆ ಕ್ವಿಕ್ಕಾಗಿ ಆಗುತ್ತೆ ಆ್ಯಂಡ್ ಈಸಿಯಾಗಿ ಕೂಡ ಆಗುತ್ತೆ. ಸೊ ಜಾಯಿಂಟ್ ಮಾಡೋಂಥ ವೈರ್ಗಳನ್ನ ಜಾಯಿಂಟ್ ಮಾಡೋಂಥ ಯಾವುದೇ ಒಂದು ಪ್ರೊಸೆಸ್ ಇಲ್ಲಿ ಇರಲ್ಲ. ಸೊ ಅದಕ್ಕಾಗಿ ಕನೆಕ್ಟರ್ಸ್ ಯೂಸ್ ಮಾಡ್ತಾರೆ. ಎ ಕನೆಕ್ಟರ್ ಕನ್ಸಿಸ್ಟ್ ಆಫ್ ಟೂ ಪಾರ್ಟ್ಸ್. ಸೊ ಕನೆಕ್ಟರ್ಸಲ್ಲಿ ಎರಡು ಪಾರ್ಟ್ ಬರ್ತವೆ. ಒಂದು ಪ್ಲಗ್, ದಟ್ ಈಸ್ ಮೇಲ್ ಎಂಡೆಡ್ ಪಾರ್ಟ್. ಇನ್ನೊಂದು ಜಾಕ್ ಅಥವಾ ಸಾಕೆಟ್, ದಟ್ ಈಸ್ ಫೀಮೇಲ್ ಎಂಡೆಡ್ ಪಾರ್ಟ್. ಸೊ ಪ್ಲಗ್ ಅಂದರೆ ಮೇಲ್ ಪಾರ್ಟ್. ಎರಡು ರೀತಿ ಕನೆಕ್ಟರ್ಸ್ ಬರ್ತವೆ. ಕನೆಕ್ಟರ್ಸಲ್ಲಿ ಎರಡು ಪಾರ್ಟ್ಸ್ ಬರ್ತವೆ. ಒಂದು ಪ್ಲಗ್, ಇನ್ನೊಂದು ಜಾಕ್ ಅಥವಾ ಸಾಕೆಟ್. ಸೊ ಪ್ಲಗ್ ಅನ್ನೋದು ಮೇಲ್ ಎಂಡೆಡ್ ಕನೆಕ್ಟರ್ ಅಂತ ಕರಿತೀವಿ. ಇನ್ನೊಂದು ಜಾಕ್ ಅಥವಾ ಸಾಕೆಟ್ ಅನ್ನೋದು ಫೀಮೇಲ್ ಎಂಡೆಡ್ ಕನೆಕ್ಟರ್ ಅಂತ ಕರಿತೀವಿ. ಸೊ ಇಲ್ಲಿ ಪ್ಲಗ್ ಅಂದರೆ ಫಾರ್ ಎಕ್ಸಾಂಪಲ್, ಮತ್ತೆ ನಾನು ಮೊಬೈಲ್ನ ಎಕ್ಸಾಂಪಲ್ ಆಗಿ ತೊಗೊಂಡ್ರೆ, ಮೊಬೈಲಲ್ಲಿ ಏನಿರುತ್ತಲ್ಲ, ಮೊಬೈಲ್ ಡಿವೈಸ್ಗೆ ಏನಿರುತ್ತಲ್ಲ ಚಾರ್ಜಿಂಗ್ ಕನೆಕ್ಟ್ ಮಾಡೋದಕ್ಕೆ ಒಂದು ಪೋರ್ಟ್ ಇರುತ್ತಲ್ಲ, ಅದಕ್ಕೆ ನಾವು ಜಾಕ್ ಅಥವಾ ಸಾಕೆಟ್ ಅಂತ ಕರಿತೀವಿ. ಕೆಲವು ಟೈಮಲ್ಲಿ ಪೋರ್ಟ್ ಅಂತಲೂ ಕರೀತಾರೆ. ಸೊ ಪ್ಲಗ್ ಅಂದರೆ ಇಲ್ಲಿ ನಮ್ಮ ಮೊಬೈಲ್ ಚಾರ್ಜರ್ ವೈರ್ಗೆ ಬಂದಿರ್ತಲ್ಲ ಒಂದು ಟರ್ಮಿನೇಷನ್ ಕನೆಕ್ಟರ್, ಅದಕ್ಕೆ ನಾವು ಪ್ಲಗ್ ಅಂತ ಕರಿತೀವಿ. ಸೊ ಈ ರೀತಿ ಒಂದು ಕನೆಕ್ಟರ್ಸಲ್ಲಿ ಎರಡು ಪಾರ್ಟ್ ಇದ್ದಾವೆ. ಒಂದು ಮೇಲ್ ಪಾರ್ಟ್, ಇನ್ನೊಂದು ಫೀಮೇಲ್ ಪಾರ್ಟ್, ಅಥವಾ ಒಂದು ಪ್ಲಗ್ ಪಾರ್ಟ್, ಇನ್ನೊಂದು ಜಾಕ್ ಅಥವಾ ಸಾಕೆಟ್ ಪಾರ್ಟ್. ದೇರ್ ಆರ್ ಮೆನಿ ಟೈಪ್ಸ್ ಆಫ್ ಕನೆಕ್ಟರ್ಸ್ ವಿಚ್ ಆರ್ ಯೂಸ್ಡ್ ಇನ್ ಎಲೆಕ್ಟ್ರಾನಿಕ್ ಎಕ್ವಿಪ್ಮೆಂಟ್ ಸಚ್ ಆಸ್ ಕಂಪ್ಯೂಟರ್ಸ್ ಎಕ್ಸೆಟ್ರಾ. ಸೊ ನಂಬರ್ ಆಫ್ ಕನೆಕ್ಟರ್ಸ್ ಇದಾವೆ. ಫಾರ್ ಎಕ್ಸಾಂಪಲ್, ನಮ್ಮ ಒಂದು ಕಂಪ್ಯೂಟರ್ಗೆ ನೋಡಿದಾಗ ನಾವು 10ರಿಂದ 12 ಬೇರೆ ಬೇರೆ ರೀತಿಯಾದಂಥ ಕನೆಕ್ಟರ್ಸ್ಗಳಲ್ಲಿ ನೋಡ್ತೀವಿ. ನಾವು ಬೇರೆ ಬೇರೆ ಡಿವೈಸ್ಗಳನ್ನ ಇಂಟರ್ಫೇಸ್ ಮಾಡೋದಕ್ಕೆ ಒಂದು ನಾರ್ಮಲಾಗಿ ಒಂದು ಮೊಬೈಲ್ ಡಿವೈಸ್ ತೊಗೊಂಡಾಗ ಮಿನಿಮಮ್ 2 ಕನೆಕ್ಟರ್ ಆದರೂ ಇದ್ದೇ ಇರ್ತವೆ. ಒಂದು ಚಾರ್ಜಿಂಗ್ ಕನೆಕ್ಟರ್ ಇರುತ್ತೆ, ಇನ್ನೊಂದು ಹೆಡ್ಫೋನ್ ಕನೆಕ್ಟರ್ ಇರುತ್ತೆ. ಸೊ ಈ ಥರ ನಾವು ಬೇರೆ ಬೇರೆ ಡಿವೈಸ್ ತೊಗೊಂಡಾಗ ನಂಬರ್ ಆಫ್ ಬೇರೆ ಬೇರೆ ರೀತಿಯಾದಂಥ ಕನೆಕ್ಟರ್ಸಲ್ಲಿ ಯೂಸ್ ಮಾಡಿರ್ತಾರೆ ಇಂಟರ್ಫೇಸ್ ಮಾಡೋದಕ್ಕೆ. ಸೊ ನಾ ಈ ಪಿಕ್ಚರಲ್ಲಿ ನೋಡ್ಬೋದು ನೀವು ಬೇರೆ ಬೇರೆ ರೀತಿಯಾದಂಥ ಕನೆಕ್ಟರ್ಸ್ ಯಾವ್ಯಾವ ರೀತಿ ಇಲ್ಲಿದ್ದಾವೆ ಅಂತ. ಸೊ ಇದರಲ್ಲಿ ಕೆಲವು ಕಂಪ್ಯೂಟರ್ಸ್ಗೆ ಯೂಸ್ ಮಾಡೋದು, ಕೆಲವು USB ಇದ್ದಾವೆ, ಕೆಲವು ನೆಟ್ವರ್ಕ್ ಕನೆಕ್ಟರ್ಸ್ ಇದ್ದಾವೆ, ಕೆಲವು ಚಾರ್ಜಿಂಗ್ ಕನೆಕ್ಟರ್ಸ್ ಇದ್ದಾವೆ, ಕೆಲವೊಂದು DVD ಕನೆಕ್ಟರ್ಸ್ ಆಗಿರ್ಬೋದು, DTH ಕನೆಕ್ಟರ್ಸ್ ಆಗಿರ್ಬೋದು. ಆ ಥರ ಎಲ್ಲ ಬೇರೆ ಬೇರೆ ರೀತಿಯಾದಂಥ ಕನೆಕ್ಟರ್ಸ್ ಇದ್ದಾವೆ. ಇಲ್ಲಿ ನೋಡ್ಬೋದು ಇಷ್ಟು ರೀತಿಯಾಗಿದ್ದಾವೆ ಅಂತ. ಸೊ ಇದು ಬೇಸಿಕಲಿ ಕನೆಕ್ಟರ್ಸ್. ಸೊ ಈ ಕನೆಕ್ಟರ್ಸ್ನೆಲ್ಲ ಇಲ್ಲಿ ತೋರಿಸಿರೋಂಥ ಕನೆಕ್ಟರ್ಸ್ನೆಲ್ಲ ನಾವು ಯೂಸ್ ಮಾಡಬೇಕಂದ್ರೆ ಅಲ್ಲಿ ಮೆಟಲ್ ಕಂಡಕ್ಟರ್ಸೇ ಬೇಕಾಗುತ್ತೆ. ಫೈಬರ್ ಆಪ್ಟಿಕ್ ಕೇಬಲ್ ಈ ಒಂದು ಕನೆಕ್ಟರ್ಗಳ ಜೊತೆ ಯೂಸ್ ಮಾಡೋಕ್ಕೆ ಆಗಲ್ಲ. ಸೊ ಹಂಗಾಗಿ ಫೈಬರ್ ಆಪ್ಟಿಕ್ ಕೇಬಲ್ಗೆ ಕನೆಕ್ಟರ್ಸ್ನ ಸ್ವಲ್ಪ ಸ್ಪೆಷಲ್ ಆಗಿ ಡಿಸೈನ್ ಮಾಡಲಾಗಿರುತ್ತೆ. ಯಾಕಂದರೆ ಅಲ್ಲಿ ಲೈಟ್ ಕ್ಯಾರಿ ಮಾಡಬೇಕಾಗಿರುತ್ತೆ, ಕನೆಕ್ಟ್ರಲ್ಲಿ ಕೂಡ ಲೈಟ್ ಕ್ಯಾರಿ ಆಗಬೇಕು. ಸೊ ಅದಕ್ಕಾಗಿ ಏನು ಮಾಡಿರ್ತಾರೆ, ಫೈಬರ್ ಆಪ್ಟಿಕ್ ಕೇಬಲ್ಗೋಸ್ಕರ ಈ ಥರ ಮೆಟಲ್ ಕಂಡಕ್ಟರ್ ಯೂಸ್ ಮಾಡಿಲ್ಲ, ಬೇರೆ ಆದಂಥ ಒಂದು ಕನೆಕ್ಟರ್ಸ್ನ ಯೂಸ್ ಮಾಡಲಾಗುತ್ತೆ ಫೈಬರ್ ಆಪ್ಟಿಕ್ ಕೇಬಲ್ ಜೊತೆ. ಸೊ ಫೈಬರ್ ಆಪ್ಟಿಕ್ ಕೇಬಲ್ ಕನೆಕ್ಟರ್ ನೋಡೋದಾದರೆ, an optical fiber connector terminates the end of an optical fiber and enables quicker connection and disconnection than splicing. ಸೊ ನಾವು ಎಲ್ಲಿಯಾದರೂ ಒಂದು ಆಪ್ಟಿಕ್ ಫೈಬರಿಂದ ಇನ್ನೊಂದು ಆಪ್ಟಿಕ್ ಫೈಬರ್ ಅಥವಾ ಒಂದು ಆಪ್ಟಿಕ್ ಫೈಬರ್ ಕೇಬಲ್ನ ಇನ್ನೊಂದು ಮಷಿನ್ಗೆ ಕನೆಕ್ಟ್ ಮಾಡಬೇಕಾದ್ರೆ
ಅಲ್ಲಿ ಈ ಥರ ಫೈಬರ್ ಆಪ್ಟಿಕ್ ಕೇಬಲ್ನ ನಾವು ಎಂಡಲ್ಲಿ ಟರ್ಮಿನೇಟ್ಸ್ ಆಗಿ ಯೂಸ್ ಮಾಡಿರ್ತೀವಿ. ಫಾರ್ ಎಕ್ಸಾಂಪಲ್ ಇಕ್ವಿಪ್ಮೆಂಟಲ್ಲಿ ಏನಿರುತ್ತೆ, ಲೈಟ್ ರಿಸೀವರ್ ಇರುತ್ತೆ ಅಥವಾ ಲೈಟ್ ಟ್ರಾನ್ಸ್ಮಿಟರ್ ಇರುತ್ತೆ. ಲೈಟ್ ಟ್ರಾನ್ಸ್ಮಿಟರ್ ಅಂದರೆ ಲೇಸರ್ ಇರುತ್ತೆ, ಲೈಟ್ ರಿಸೀವರ್ ಅಂದರೆ ಫೋಟೋ ಡಯೋಡ್ ಅಥವಾ ಫೋಟೋ ರಿಸೀವರ್ ಇರುತ್ತೆ. ಸೊ ಅಂಥ ಕನೆಕ್ಟ್ರಿಗೆ ನಾವು ಫೈಬರ್ ಆಪ್ಟಿಕ್ ಕೇಬಲ್ನ ಡೈರೆಕ್ಟಾಗಿ ಕನೆಕ್ಟ್ ಮಾಡೋದಕ್ಕೆ ಬರಲ್ಲ. ಸೊ ಹಂಗಾಗಿ ಅಲ್ಲಿ ಫೈಬರ್ ಆಪ್ಟಿಕ್ ಕೇಬಲ್ ಕನೆಕ್ಟರ್ಸ್ನ ಯೂಸ್ ಮಾಡಬೇಕಾಗುತ್ತೆ ಅಥವಾ ಆಪ್ಟಿಕಲ್ ಫೈಬರ್ ಕನೆಕ್ಟರ್ಸ್ ಅಂತಲೂ ಕರಿತೀವಿ. ಅದಕ್ಕೆ ಇದನ್ನು ಯೂಸ್ ಮಾಡಿದಾಗ ಏನಾಗುತ್ತೆ, ಕನೆಕ್ಷನ್ ಮತ್ತು ಡಿಸ್ಕನೆಕ್ಷನ್ ಮಾಡೋದಕ್ಕೆ ಈಸಿ ಆಗುತ್ತೆ. ಸೊ ಇಲ್ಲಿ ಯಾವುದೇ ರೀತಿಯಾದಂಥ ನಾವು ಮೆಟಲ್ ಕೇಬಲ್ನ ಟ್ವಿಸ್ಟ್ ಮಾಡಿ ಜಾಯಿಂಟ್ ಮಾಡ್ತೀವಲ್ಲ, ಆ ಪ್ರೊಸೆಸ್ ಅಂತೂ ಇಲ್ಲಿ ಇರಲ್ಲ ಫೈಬರ್ ಆಪ್ಟಿಕ್ ಕೇಬಲಲ್ಲಿ. ಸೊ ಅದರಿಂದಾಗಿ ಇದಕ್ಕೆ ಡಿಸೈನ್ ಮಾಡಿದಂಥ ಕೆಲವು ಸ್ಪೆಷಲ್ ಆದಂಥ ಕನೆಕ್ಟರ್ಸ್ನ ಯೂಸ್ ಮಾಡಲಾಗುತ್ತೆ ಫೈಬರ್ ಆಪ್ಟಿಕ್ ಕಮ್ಯುನಿಕೇಷನಲ್ಲಿ. ದ ಕನೆಕ್ಟರ್ಸ್ ಮೆಕ್ಯಾನಿಕಲಿ ಕಪಲ್ ಆ್ಯಂಡ್ ಅಲೈನ್ ದ ಕೋರ್ಸ್ ಆಫ್ ಫೈಬರ್ ಸೋ ಲೈಟ್ ಕ್ಯಾನ್ ಪಾಸ್. ಸೊ ಈ ಕನೆಕ್ಟರ್ಸ್ಗಳು ಏನು ಮಾಡ್ತಾವೆ ಅಂದರೆ, ಒಂದಕ್ಕೊಂದು ಫೈಬರ್ ಆಪ್ಟಿಕ್ ಕೋರ್ಸ್ ಏನಿರ್ತಾವೆ ಅದನ್ನು ಎಕ್ಸಾಕ್ಟಾಗಿ ಅಲೈನ್ ಮಾಡ್ತೇವೆ. ಅಂದರೆ ಒಂದು ಫೈಬರ್ ಆಪ್ಟಿಕ್ ಕೇಬಲ್ ಎಂಡ್ನ ಇನ್ನೊಂದು ಫೈಬರ್ ಆಪ್ಟಿಕ್ ಕೇಬಲ್ ಎಂಡ್ಗೆ ಎಕ್ಸಾಕ್ಟಾಗಿ ಫೇಸ್ ಟು ಫೇಸ್ ಟಚ್ ಆಗಂಗೆ ಈ ಒಂದು ಕನೆಕ್ಟರ್ಸ್ ಯೂಸ್ ಆಗ್ತವೆ. ಸೊ ಇದರಲ್ಲಿ ಏನಾಗುತ್ತೆ, ಆ ಥರ ಟಚ್ ಆದಾಗ ಒಂದು ಕೇಬಲಿಂದ ಇನ್ನೊಂದು ಕೇಬಲ್ಗೆ ಲೈಟ್ ಈಸಿಯಾಗಿ ಪಾಸ್ ಆಗುತ್ತೆ. ಬೆಟರ್ ಕನೆಕ್ಟರ್ಸ್ ಲೂಸ್ ವೆರಿ ಲಿಟಲ್ ಲೈಟ್ ಡ್ಯೂ ಟು ರಿಫ್ಲೆಕ್ಷನ್ ಆರ್ ಮಿಸ್ಅಲೈನ್ಮೆಂಟ್ ಆಫ್ ದ ಫೈಬರ್ಸ್. ಸೊ ಎಷ್ಟು ಬೆಟರ್ ಕನೆಕ್ಟಿವಿಟಿ ಇರುತ್ತೋ ಅಷ್ಟು ಕಮ್ಮಿ ಇಲ್ಲಿ ಲೈಟ್ ಲಾಸ್ ಆಗುತ್ತೆ. ಸೊ ಬೆಟರ್ ಕನೆಕ್ಟರ್ಸ್ ಅಂದರೆ ಕ್ವಾಲಿಟಿ ಇರುವಂಥ ಕನೆಕ್ಟರ್ಸ್ನ ಯೂಸ್ ಮಾಡಿದ್ರೆ ಕರೆಕ್ಟಾಗಿ ಅಲೈನ್ ಆಗುತ್ತೆ ಫೈಬರ್ ಆಪ್ಟಿಕ್ಸ್, ಆ್ಯಂಡ್ ಅಲ್ಲಿ ಲಾಸ್ ಕೂಡ ಭಾಳ ಕಮ್ಮಿ ಇರುತ್ತೆ. ಆಪ್ಟಿಕಲ್ ಫೈಬರ್ ಕನೆಕ್ಟರ್ಸ್ ಆರ್ ಯೂಸ್ ಟು ಜಾಯಿನ್ ಆಪ್ಟಿಕಲ್ ಫೈಬರ್ಸ್ ವೇರ್ ಕನೆಕ್ಟ್ ಡಿಸ್ಕನೆಕ್ಟ್ ಕೆಪಬಿಲಿಟೀಸ್ ರಿಕ್ವೈರ್ಡ್. ಸೊ ಎಲ್ಲಿ ನಾವು ಪದೇ ಪದೇ ಕನೆಕ್ಟ್ ಮತ್ತು ಡಿಸ್ಕನೆಕ್ಟ್ ಮಾಡುವಂಥ ಒಂದು ಸೀನ್ ಇರುತ್ತೋ, ಅಂದರೆ ಫಾರ್ ಎಕ್ಸಾಂಪಲ್ ನನ್ನ ಹತ್ರ ಒಂದು ಇಂಟರ್ನೆಟ್ ರಿಸೀವರ್ ಇದೆ, ಅದಕ್ಕೆ ನಾವು ಫೈಬರ್ ಆಪ್ಟಿಕ್ ಕೇಬಲ್ನ ಕನೆಕ್ಟ್ ಮಾಡಬೇಕಾಗಿರುತ್ತೆ, ಅದಕ್ಕೆ ಇಂಟರ್ನೆಟ್ ಮೋಡಮ್ಗೆ. ಸೊ ಅಂಥಲ್ಲಿ ನಾ ಏನು ಮಾಡಬೇಕಾಗುತ್ತೆ, ಫೈಬರ್ ಆಪ್ಟಿಕ್ ಕೇಬಲ್ನ ಕೆಲವೊಂದ್ಸಲ ಕನೆಕ್ಟ್ ಮಾಡೋಕ್ಕಾಗುತ್ತೆ, ಕೆಲವೊಂದ್ಸಲ ಡಿಸ್ಕನೆಕ್ಟ್ ಮಾಡೋಕ್ಕಾಗುತ್ತೆ. ಸೊ ಆ ಥರ ಈಸಿಯಾಗಿ ಆಗಬೇಕು, ಕನೆಕ್ಟ್ ಮತ್ತು ಡಿಸ್ಕನೆಕ್ಟ್ ಮಾಡಬೇಕಾದಂಥ ಪ್ರೊಸೆಸ್ ಈಸಿಯಾಗಿ ಆಗಬೇಕಂತ ಈ ಫೈಬರ್ ಆಪ್ಟಿಕ್ ಕೇಬಲ್ ಕನೆಕ್ಟರ್ಸ್ನ ಯೂಸ್ ಮಾಡಲಾಗುತ್ತೆ. Most optical fiber connectors are spring loaded, so the fiber faces are pressed together when the connectors are mated. So almost all ಎಲ್ಲ ಫೈಬರ್ ಆಪ್ಟಿಕ್ ಕೇಬಲ್ ಕನೆಕ್ಟರ್ಸ್ ಏನು ಬರ್ತಾವೆ ಸ್ಪ್ರಿಂಗ್ ಲೋಡೆಡ್ ಇರ್ತವೆ. ಅಂದರೆ ನಾರ್ಮಲ್ ಆಗಿ ಒಳಗಡೆ ಸ್ಪ್ರಿಂಗ್ ಇರುತ್ತೆ. ಆ ಸ್ಪ್ರಿಂಗ್ ಏನು ಮಾಡುತ್ತೆ ಅಂದರೆ ಈ ಫೈಬರ್ ಆಪ್ಟಿಕ್ ಕೇಬಲ್ ಅಥವಾ ಕೋರ್ ಏನಿರುತ್ತೆ ಅವ್ರದ್ದು ಅದನ್ನು ಕರೆಕ್ಟಾಗಿ ಪ್ರೆಸ್ ಅಂದರೆ ಟೈಟಾಗಿ ಪ್ರೆಸ್ ಮಾಡೋದಕ್ಕೆ, ಒಂದು ಕನೆಕ್ಟ್ರಿಂದ ಇನ್ನೊಂದು ಕನೆಕ್ಟರ್ಗೆ ಟೈಟಾಗಿ ಪ್ರೆಸ್ ಮಾಡೋದಕ್ಕೆ ಈ ಒಂದು ಸ್ಪ್ರಿಂಗ್ಗಳು ಒಳಗಡೆ ಯೂಸ್ ಆಗ್ತವೆ. ಸೊ ಈ ಥರ ಸ್ಪ್ರಿಂಗ್ ಯೂಸ್ ಮಾಡಿದಾಗ ಏನಾಗ್ತವೆ, ಒಂದಕ್ಕೊಂದು ಫೈಬರ್ ಆಪ್ಟಿಕ್ ಕೇಬಲ್ಗಳು ಅಥವಾ ಫೈಬರ್ ಆಪ್ಟಿಕ್ ಕೇಬಲಿಂದ ಯಾವ ಡಿವೈಸಿಗೆ ಕನೆಕ್ಟ್ ಮಾಡಿರ್ತೀವಲ್ಲ ಅದರಲ್ಲಿರೋಂಥ ಆಪ್ಟಿಕಲ್ ರಿಸೀವರ್ಗೂ ಏನಾಗುತ್ತೆ ಟೈಟಾಗಿ ಬೌಂಡ್ ಆಗುತ್ತೆ ಅಲ್ಲಿ, ಅಂದರೆ ಯಾವುದೇ ರೀತಿ ಗ್ಯಾಪ್ ಇರಲ್ಲ. ಸೊ ಆ ಥರ ಗ್ಯಾಪ್ ಇಲ್ಲದಾಗ ಏನಾಗುತ್ತೆ, ಟೋಟಲಿ ಏನು ಲೈಟ್ ಔಟ್ಪುಟ್ ಬರುತ್ತೋ ಕೇಬಲಿಂದ ಅದೆಲ್ಲನೂ ನೆಕ್ಸ್ಟ್ ಆ ಡಿವೈಸ್ಗೆ ಹೋಗುತ್ತೆ. ಲೈಟ್ ರಿಸೀವರ್ ಆಗಿರ್ಬೋದು, ಆ ಲೈಟ್ ರಿಸೀವರ್ಗೆ ಕಂಪ್ಲೀಟಾಗಿ ಆ ಲೈಟ್ ಹೋಗುತ್ತೆ, ಯಾವುದೇ ರೀತಿ ಲಾಸ್ ಇಲ್ದಾನೆ. So next, performance of optical fiber connectors can be quantified by insertion loss and return loss. ಸೊ ಇದರಲ್ಲಿ ಮೇನ್ ಆಗಿ ಬರೋದು ಫೈಬರ್ ಆಪ್ಟಿಕ್ ಕೇಬಲಲ್ಲಿ ಯಾವ ಥರ ಲಾಸ್ ಇರ್ತಾವೆ ಅಂದರೆ ಎರಡು ರೀತಿಯಾದಂಥ ಮೇನ್ ಲಾಸಸ್ ಇರ್ತವೆ. ಒಂದನೇದು ಇನ್ಸರ್ಷನ್ ಲಾಸ್ ಆ್ಯಂಡ್ ರಿಟರ್ನ್ ಲಾಸ್. ಇನ್ಸರ್ಷನ್ ಲಾಸ್ ಅಂದರೆ ಕನೆಕ್ಟರ್ನ ನಾವು ಇನ್ನೊಂದು ಕನೆಕ್ಟರ್ಗೆ ಇನ್ಸರ್ಟ್ ಮಾಡಬೇಕಾದ್ರೆ ಅಲ್ಲಿ ಆದಂಥ ಮಿಸ್ಅಲೈನ್ಮೆಂಟಿಂದ ಆಗುವಂಥ ಲಾಸ್ಗೆ ಇನ್ಸರ್ಷನ್ ಲಾಸ್ ಅಂತ ಕರಿತೀವಿ. ಇನ್ನೊಂದು ರಿಟರ್ನ್ ಲಾಸ್ ಅಂದರೆ ಈ ಥರ ಮಿಸ್ಅಲೈನ್ಮೆಂಟ್ ಆದಾಗ ಅಲ್ಲಿ ಲೈಟ್ ಏನಾಗುತ್ತೆ ಫೈಬರ್ ಆಪ್ಟಿಕ್ ಕೇಬಲ್ ಸುತ್ತ ಇರೋಂಥ ಬೇರೆ ಪಾರ್ಟ್ಸ್ಗೆಲ್ಲ ಬಡ್ದು ಲೈಟ್ ವಾಪಸ್ ಬರುತ್ತೆ, ಅದಕ್ಕೆ ನಾವು ರಿಟರ್ನ್ ಲಾಸ್ ಅಂತ ಕರಿತೀವಿ. ಎ ವೆರೈಟಿ ಆಫ್ ಆಪ್ಟಿಕಲ್ ಫೈಬರ್ ಕನೆಕ್ಟರ್ಸ್ ಆರ್ ಅವೈಲೇಬಲ್, ಬಟ್ SC ಆ್ಯಂಡ್ LC ಕನೆಕ್ಟರ್ಸ್ ಆರ್ ದ ಮೋಸ್ಟ್ ಕಾಮನ್ ಟೈಪ್ಸ್ ಆಫ್ ಕನೆಕ್ಟರ್ಸ್. ಸೊ ನಂಬರ್ ಆಫ್ ಫೈಬರ್ ಆಪ್ಟಿಕ್ ಕೇಬಲ್ ಕನೆಕ್ಟರ್ಸ್ ಇದ್ದಾವೆ, ಅದರಲ್ಲಿ SC ಮತ್ತು LC ಅನ್ನೋದು ಕಾಮನ್ ಆಗಿ ಯೂಸ್ ಮಾಡೋಂಥ ಫೈಬರ್ ಆಪ್ಟಿಕ್ ಕೇಬಲ್ ಕನೆಕ್ಟರ್ಸ್. ಸೊ ಇವೆರಡು ಯಾವ ಥರ ಇರುತ್ತೆ ಅಂತ ಸಿಂಪಲ್ ಆಗಿ ನೋಡೋಣ. ಮೊದಲಿಗೆ SC ಕನೆಕ್ಟರ್. ಸೊ SC ಅಂದರೆ ಇಲ್ಲಿ ಸ್ಟ್ಯಾಂಡರ್ಡ್ ಕನೆಕ್ಟರ್ ಅಥವಾ ಸಬ್ಸ್ಕ್ರೈಬರ್ ಕನೆಕ್ಟರ್ ಅಂತಲೂ ಫುಲ್ ಫಾರ್ಮ್ ಇಂದ ಕರೀತಾರೆ. ಎ ಸ್ಟ್ಯಾಂಡರ್ಡ್ ಕನೆಕ್ಟರ್ ಆರ್ ಸಬ್ಸ್ಕ್ರೈಬರ್ ಕನೆಕ್ಟರ್ ಈಸ್ ಎ ಫೈಬರ್ ಆಪ್ಟಿಕ್ ಕೇಬಲ್ ಕನೆಕ್ಟರ್ ದಟ್ ಯೂಸಸ್ ಎ ಪುಷ್ ಪುಲ್ ಲ್ಯಾಚಿಂಗ್ ಮೆಕ್ಯಾನಿಸಮ್ ಸಿಮಿಲರ್ ಟು ಕಾಮನ್ ಆಡಿಯೋ ಆ್ಯಂಡ್ ವಿಡಿಯೋ ಕೇಬಲ್ಸ್. ಸೊ ಈ ಒಂದು SC ಕನೆಕ್ಟರ್ ಅನ್ನೋದಲ್ಲ ಸಿಂಪಲ್ ಆಗಿ ನಾವು ಯಾವುದೇ ರೀತಿ ಬೇರೆ ಬೇರೆ ಡಿವೈಸ್ಗೆ ಪುಷ್ ಮಾಡೋದ್ರಿಂದ ಕನೆಕ್ಟ್ ಮಾಡ್ತೀವಿ, ಪುಲ್ ಮಾಡೋದ್ರಿಂದ ಡಿಸ್ಕನೆಕ್ಟ್ ಮಾಡ್ತೀವಲ್ಲ. ಫಾರ್ ಎಕ್ಸಾಂಪಲ್ ಮೊಬೈಲ್ಗೆ ಒಂದು ಹೆಡ್ಫೋನ್ ಕನೆಕ್ಟ್ ಮಾಡಬೇಕಂದ್ರೆ ಹೆಡ್ಫೋನ್ನ ಪಿನ್ನ ನಾವು ಪುಷ್ ಮಾಡೋದ್ರಿಂದ ಕನೆಕ್ಟ್ ಮಾಡ್ತೀವಿ, ಪುಲ್ ಮಾಡೋದ್ರಿಂದ ಡಿಸ್ಕನೆಕ್ಟ್ ಮಾಡ್ತೀವಿ. ಚಾರ್ಜಿಂಗ್ ಕೇಬಲ್ ಕೂಡ ಅಷ್ಟೇ, ಒಂದು ಚಾರ್ಜಿಂಗ್ ಕನೆಕ್ಟರ್ನ ಮೊಬೈಲ್ಗೆ ಪುಷ್ ಮಾಡೋದ್ರಿಂದ ಕನೆಕ್ಟ್ ಮಾಡ್ತೀವಿ, ಪುಲ್ ಮಾಡೋದ್ರಿಂದ ಡಿಸ್ಕನೆಕ್ಟ್ ಮಾಡ್ತೀವಿ. ಸೊ ಆ ಥರ ಸಿಂಪಲ್ ಮೆಕ್ಯಾನಿಸಮ್ ಇರುತ್ತೆ, ಇಲ್ಲಿ ಪುಷ್ ಪುಲ್ ಲ್ಯಾಚಿಂಗ್ ಮೆಕ್ಯಾನಿಸಮ್ ಇರುತ್ತೆ. ಅಂಥ ಕನೆಕ್ಟರ್ಗೆ ನಾವು SC ಕನೆಕ್ಟರ್ ಅಂತ ಕರಿತೀವಿ. ಸೊ ಇನ್ನು ಈ SC ಕನೆಕ್ಟರ್ ಕ್ಯಾನ್ ಬಿ ಯುಟಿಲೈಸ್ಡ್ ಸಿಂಗಲ್ ಮೋಡ್ ಆ್ಯಂಡ್ ಮಲ್ಟಿ ಮೋಡ್ ಫೈಬರ್ ಆಪ್ಟಿಕ್ ಕೇಬಲ್ಸ್.
ಸೊ ಎರಡು ರೀತಿಯ ಕೇಬಲ್ಸ್ ಬರ್ತವೆ, ಮಲ್ಟಿ ಮೋಡ್ ಮತ್ತು ಸಿಂಗಲ್ ಮೋಡ್. ಅವೆರಡೂ ರೀತಿಯಲ್ಲಿ ಈ ಒಂದು ಎಸ್ ಸಿ ಕನೆಕ್ಟರ್ನ ಯೂಸ್ ಮಾಡ್ಬೋದು. ಎಸ್ ಸಿ ಕನೆಕ್ಟರ್ ಎಸ್ 2.5 mm ಸೆರಾಮಿಕ್ ಫೆರ್ಯೂಲ್. ಸೊ ಎಸ್ ಸಿ ಕನೆಕ್ಟ್ರಲ್ಲಿ ಫೆರ್ಯೂಲ್ ಇಲ್ಲಿ ಫೆರ್ಯೂಲ್ ಅಂದರೆ ಫೈಬರ್ ಆಪ್ಟಿಕ್ ಕೇಬಲ್ನ ಇನ್ಸರ್ಟ್ ಮಾಡೋದಕ್ಕೆ ಇರುವಂಥ ಒಂದು ಟ್ಯೂಬ್. ಆ ಟ್ಯೂಬ್ ಏನಿರುತ್ತೆ ಸೆರಾಮಿಕ್ ಆಗಿ ಮಾಡಿರ್ತಾರೆ. ಆಲ್ಮೋಸ್ಟ್ ಅಲ್ಲಿ ಎಲ್ಲ ಕನೆಕ್ಟ್ರಲ್ಲೂ ಎಸ್ ಸಿ ಮತ್ತು ಎಲ್ ಸಿ ಎರಡರಲ್ಲೂ ಸೆರಾಮಿಕಲ್ಲಿ ಮಾಡಿರ್ತಾರೆ. ಕೆಲವೊಂದು ಪ್ರೀಮಿಯಂ ಕನೆಕ್ಟರ್ಸ್ ಏನು ಬರ್ತವೆ, ಹೈ ಆ್ಯಂಡ್ ಹೈ ಕ್ವಾಲಿಟಿ ಕನೆಕ್ಟರ್ಸ್, ಅದರಲ್ಲಿ ಮೆಟಲ್ನಿಂದ ಯೂಸ್ ಮಾಡಿರೋಂಥ ಫೆರ್ಯೂಲ್ಸ್ನ ಯೂಸ್ ಮಾಡಲಾಗಿರುತ್ತೆ. ಸೊ ಇಲ್ಲಿ ಎಸ್ ಸಿ ಕನೆಕ್ಟರ್ಲಿ ಏನು ಫೆರ್ಯೂಲ್ ಇರುತ್ತೋ ಅದು 2.5 mm ಡಯಾಮೀಟರ್ ಇರುವಂಥದ್ದು ಆಗಿರುತ್ತೆ. ಸೊ ಇನ್ನು ಯಾವ ಥರ ಇರುತ್ತೆ ನೋಡೋದಾದ್ರೆ ಎಸ್ ಸಿ ಕನೆಕ್ಟರ್ ಇಲ್ಲಿ ನೋಡ್ಬೋದು, ಇಲ್ಲಿ ಏನಿದೆಲ್ಲ ಸ್ಕ್ವೇರ್ ಶೇಪಲ್ಲಿ ಇದು ಎಸ್ ಸಿ ಕನೆಕ್ಟರ್. ಸೊ ಈ ಮಧ್ಯದಲ್ಲಿ ಏನು ರೌಂಡ್ ಶೇಪಲ್ಲಿ ಬಂದಿರೋದಲ್ಲ ಒಂದು ಟ್ಯೂಬ್ ಟೈಪ್, ಅದಕ್ಕೆ ನಾವು ಫೆರ್ಯೂಲ್ ಅಂತ ಕರಿತೀವಿ. ಇದು ಬೇಸಿಕಲಿ ಕ್ಯಾಪ್ ಇರುತ್ತೆ, ಅದಕ್ಕೆ ಕ್ಯಾಪ್ ತೆಗೆದು ನಾವು ಕನೆಕ್ಟ್ ಮಾಡಬೇಕಾಗುತ್ತೆ. ಸೊ ಕ್ಯಾಪ್ ಯಾಕೆ ಕೊಟ್ಟಿರ್ತಾರೆ ಅಂದರೆ ಯಾವುದೇ ರೀತಿ ಡಸ್ಟ್ ಪಾರ್ಟಿಕಲ್ ಇಲ್ಲಿ ಡಿಸ್ಕನೆಕ್ಟ್ ಮಾಡಿದಾಗ ಯಾವುದೇ ರೀತಿ ಡಸ್ಟ್ ಪಾರ್ಟಿಕಲ್ ಬಂದು ಇಲ್ಲಿ ಕೂಡಬಾರ್ದು ಅಂತ ಕ್ಯಾಪ್ನ ಈ ಥರ ಕೊಟ್ಟಿರ್ತಾರೆ. ಕ್ಯಾಪ್ ತೆಗೆದು ನಾವು ಯಾವ ಡಿವೈಸ್ಗೆ ಕನೆಕ್ಟ್ ಮಾಡಬೇಕೋ ಅಲ್ಲಿಗೆ ಕನೆಕ್ಟ್ ಮಾಡಬೇಕಾಗುತ್ತೆ. ಸೊ ಇದು ಎಸ್ ಸಿ ಕನೆಕ್ಟರ್. ನೆಕ್ಸ್ಟ್ ಎಲ್ ಸಿ ಕನೆಕ್ಟರ್, ಲೂಸೆಂಟ್ ಕನೆಕ್ಟರ್. ಎಲ್ ಸಿ ಫುಲ್ ಫಾರ್ಮ್ ಏನಂದರೆ ಲೂಸೆಂಟ್ ಕನೆಕ್ಟರ್. ಯಾಕಂದ್ರೆ ಲೂಸೆಂಟ್ ಅನ್ನೋ ಒಂದು ಕಂಪ್ನಿಯವರು ರೆಡಿ ಮಾಡಿದಂಥ ಕನೆಕ್ಟರ್ ಇದು. ಸೊ ಅದನ್ನ ಲೂಸೆಂಟ್ ಕನೆಕ್ಟರ್ ಅಂತ ಕರೀತಾರೆ. ಇಟ್ ಈಸ್ ಎ ಸ್ಮಾಲ್ ಫಾರ್ಮ್ ಫ್ಯಾಕ್ಟರ್ ಫೈಬರ್ ಆಪ್ಟಿಕ್ ಕನೆಕ್ಟರ್ ಆ್ಯಂಡ್ ವಾಸ್ ಡೆವಲಪ್ಡ್ ಟು ರಿಪ್ಲೇಸ್ ಎಸ್ ಸಿ ಕನೆಕ್ಟರ್ ಡ್ಯೂ ಟು ದೇರ್ ಸ್ಮಾಲರ್ ಸೈಜ್. ಸೊ ಎಸ್ ಸಿ ಕನೆಕ್ಟರ್ ಅನ್ನೋದಲ್ಲ, ಸ್ವಲ್ಪ ದೊಡ್ಡ ಸೈಜಲ್ಲಿ ಇರ್ತಾಯಿತ್ತು. ನಂಬರ್ ಆಫ್ ಕನೆಕ್ಟರ್ಸ್ನ ನಾವು ಒಂದೇ ಕಡೆ ಕನೆಕ್ಟ್ ಮಾಡಬೇಕಾದಾಗ ನಾವು ಜಾಸ್ತಿ ಸ್ಪೇಸ್ ಬೇಕಾಗ್ತಿತ್ತು ಎಸ್ ಸಿ ಕನೆಕ್ಟರ್ಗೆ. ಸೊ ಆ ಒಂದು ಪ್ರಾಬ್ಲಮ್ನ ಎಲಿಮಿನೇಟ್ ಮಾಡೋದಕ್ಕೆ ಈ ಒಂದು ಎಲ್ ಸಿ ಕನೆಕ್ಟರ್ ಅನ್ನೋದನ್ನು ಕಂಡುಹಿಡಿದ್ರು. ಸೊ ಇದು ನಾರ್ಮಲ್ ಆಗಿ ಸ್ಮಾಲ್ ಸೈಜ್ ಇರುತ್ತೆ ಎಸ್ ಸಿ ಕನೆಕ್ಟರ್ಗೆ ಕಂಪೇರ್ ಮಾಡಿದರೆ. ದ ಎಲ್ ಸಿ ಕನೆಕ್ಟರ್ ಕ್ಯಾನ್ ಬಿ ಯುಟಿಲೈಸ್ಡ್ ವಿತ್ ಸಿಂಗಲ್ ಮೋಡ್ ಆ್ಯಂಡ್ ಮಲ್ಟಿ ಮೋಡ್ ಫೈಬರ್ ಆಪ್ಟಿಕ್ ಕೇಬಲ್ಸ್. ಸೊ ಎಲ್ ಸಿ ಕನೆಕ್ಟರ್ ಕೂಡ ಸಿಂಗಲ್ ಮೋಡ್ ಮತ್ತು ಮಲ್ಟಿ ಮೋಡ್ ಫೈಬರ್ ಆಪ್ಟಿಕ್ ಕೇಬಲ್ಸ್ ಜೊತೆ ಯೂಸ್ ಮಾಡ್ಬೋದು. ಎಲ್ ಸಿ ಕನೆಕ್ಟರ್ ಆಸ್ 1.25 mm ಸೆರಾಮಿಕ್ ಫೆರ್ಯೂಲ್. ಸೊ ಇಲ್ಲಿ ಸೆರಾಮಿಕ್ ಫೆರ್ಯೂಲ್ ಟ್ಯೂಬ್ ಏನಿರುತ್ತಲ್ಲ 1.25 mm ಇರುತ್ತೆ. ಸೊ ಎಸ್ ಸಿ ಕನೆಕ್ಟರ್ ಕಂಪೇರ್ ಮಾಡಿದ್ರೆ ಅದರಲ್ಲಿರುವಂಥ ಹಾಫ್ ಸೈಜ್ ಅಷ್ಟು ಇಲ್ಲಿ ಫೆರ್ಯೂಲ್ ಇರುತ್ತೆ. ಸೊ ಎಸ್ ಸಿ ಕನೆಕ್ಟರಲ್ಲಿ 2.5 mm ಫೆರ್ಯೂಲ್ ಇತ್ತು, ಇಲ್ಲಿ ಎಲ್ ಸಿ ಕನೆಕ್ಟರಲ್ಲಿ 1.25 mm ಫೆರ್ಯೂಲ್ ಇರುತ್ತೆ. ಸೊ ಹಂಗಾಗಿ ಏನಾಗುತ್ತೆ ಇಲ್ಲಿ ಸೈಜ್ ಕೂಡ ಭಾಳ ಕಮ್ಮಿ ಆಗುತ್ತೆ ಎಸ್ ಸಿ ಕನೆಕ್ಟರ್ಗೆ ಕಂಪೇರ್ ಮಾಡಿದ್ರೆ ಎಲ್ ಸಿ ಕನೆಕ್ಟರ್ದು. ಸೊ ಇಲ್ಲಿ ನೀವು ನೋಡ್ಬೋದು ಯಾವ ಥರ ಎಲ್ ಸಿ ಕನೆಕ್ಟರ್ ಇದೆ ಅಂತ. ಸೊ ಇದು ಪುಷ್ ಪುಲ್ ಮೆಕ್ಯಾನಿಸಮ್ ಅಲ್ಲಿ ಇರಲ್ಲ, ಯಾವ ಥರ ಒಂದು RJ45 ಕನೆಕ್ಟರ್ನ ಕನೆಕ್ಟ್ ಮಾಡಬೇಕಾಗಿರುತ್ತೆ ಆ ಥರ ಮೆಕ್ಯಾನಿಸಮ್ ಇರುತ್ತೆ. ಸೊ ಕನೆಕ್ಟ್ ಮಾಡಬೇಕಾದ್ರೆ ಪುಷ್ ಮಾಡಿದ್ರೆ ಕನೆಕ್ಟ್ ಆಗುತ್ತೆ, ಆದರೆ ಡಿಸ್ಕನೆಕ್ಟ್ ಮಾಡಬೇಕಾದ್ರೆ ಈ ಒಂದೇನು ಲ್ಯಾಚ್ ಕಾಣುತ್ತಲ್ಲ ಇದನ್ನು ನಾವು ಕೆಳಗಡೆ ಪ್ರೆಸ್ ಮಾಡಿ ಡಿಸ್ಕನೆಕ್ಟ್ ಮಾಡಬೇಕಾಗುತ್ತೆ, ಅಲ್ಲಿವರೆಗೂ ಡಿಸ್ಕನೆಕ್ಟ್ ಆಗಲ್ಲ. ಸೊ ಇಲ್ಲಿ ನೋಡ್ಬೋದು ಇದು ಮಧ್ಯ ಭಾಗದಲ್ಲಿ ಏನು ಬಂದಿದಲ್ಲ ಇದು ಫೆರ್ಯೂಲ್ ಸೆರಾಮಿಕ್ಕಿಂದ ಮಾಡಿರ್ತಾರೆ. ಇದಕ್ಕೂ ಕೂಡ ಕ್ಯಾಪ್ ಇರುತ್ತೆ, ಕ್ಯಾಪ್ನ ತೆಗೆದು ಕನೆಕ್ಟ್ ಮಾಡಬೇಕಾಗುತ್ತೆ. ಯಾವ ಡಿವೈಸ್ಗೆ ಕನೆಕ್ಟ್ ಮಾಡಬೇಕು ಅದಕ್ಕಿಂತ ಮುಂಚೆ ಕ್ಯಾಪ್ ತೆಗೆದು ಕನೆಕ್ಟ್ ಮಾಡಬೇಕಾಗುತ್ತೆ. ಇನ್ನು ಇದ್ರ ಡಯಾಮೀಟರ್ ಬಂದು 1.25 mm ಇರುತ್ತೆ. ಸೊ ಇದ್ರ ಡಯಾಮೀಟರ್ ಕಡಿಮೆ ಆಗೋದ್ರಿಂದ ಏನಾಗುತ್ತೆ ಓವರಾಲ್ ಕನೆಕ್ಟರ್ ಸೈಜ್ ಕೂಡ ಕಮ್ಮಿ ಆಗುತ್ತೆ. ಸೊ ಇದಿಷ್ಟು ಫೈಬರ್ ಆಪ್ಟಿಕ್ ಕೇಬಲ್ ಕನೆಕ್ಟರ್ಸ್ ಬಗ್ಗೆ ಒಂದು ಸಿಂಪಲ್ ಆಗಿ ಎಕ್ಸ್ಪ್ಲನೇಷನ್. ಅದರಲ್ಲಿ ಬರುವಂಥ ಎಸ್ ಸಿ ಕನೆಕ್ಟರ್ ಮತ್ತು ಎಲ್ ಸಿ ಕನೆಕ್ಟರ್ಗಳು ಯಾವ ಥರ ಇರ್ತವೆ ಅಂತ. ಸೊ ಇನ್ನು ಮುಂದಿನ ಕ್ಲಾಸಲ್ಲಿ ಏನು ಮಾಡೋಣ, ಟೆಸ್ಟಿಂಗ್ ಆಫ್ ಫೈಬರ್ ಆಪ್ಟಿಕ್ ಕೇಬಲ್. ಫೈಬರ್ ಆಪ್ಟಿಕ್ ಕೇಬಲ್ನ ಯಾವ ರೀತಿ ಟೆಸ್ಟ್ ಮಾಡಲಾಗುತ್ತೆ ಅಂತ ಮುಂದಿನ ವೀಡಿಯೋದಲ್ಲಿ ನೋಡೋಣ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಬಸವೈಟೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಪ್ರೆಸ್ ಮಾಡಿ ಆಲ್ ಅಂತ ಚೂಸ್ ಮಾಡಿ. ಈ ಥರ ಮಾಡೋದ್ರಿಂದ ನಾವು ಅಪ್ಲೋಡ್ ಮಾಡೋಂಥ ಪ್ರತಿಯೊಂದು ವೀಡಿಯೋ ನೋಟಿಫಿಕೇಶನ್ ಕೂಡ ನಿಮ್ಮ ಮೊಬೈಲ್ಗೆ ಬಂದು ತಲುಪುತ್ತೆ. ಥ್ಯಾಂಕ್ ಯು.